ಆ ನೋವು ಎತ್ತಿದ್ದೀನಿ ನನಗ್ ಗೊತ್ತಾಗುತ್ತೆ. ನಿಮ್ಮ ಮಗಳೇ ಆಗಿದ್ರೆ ಗೊತ್ತಾಗಿರೋದು. ಏನು ಇಷ್ಟೊಂದು ಮೋಸನಾ ಈ ಸ್ಟೇಷನ್ ಅಲ್ಲಿ? ಇಷ್ಟೊಂದು ಮೋಸನಾ ಸರ್? ಮುಖ ನೋಡಿ ಮಣೆ ಹಾಕ್ತಾರಲ್ಲ ಸರ್ ಕಚ್ಚಡ. ನನ್ನ ಮಕ್ಕಳು, ಅವ್ರ ಮಕ್ಕಳೇ ಯಾರಾದ್ರೂ ಮಿಸ್ ಆಗಿದ್ರೇನು ಅವ್ರಿಗೆ ಹಿಂಗ್ ಅನ್ಯಾಯ ಆಗಿದ್ರು ಸುಮ್ಮನೆ ಬಿಡ್ತಿದ್ರ? ನಾಗಲಕ್ಷ್ಮಿ ಚೌಧರಿ ಮೇಡಮ್, ದಯವಿಟ್ಟು ನೀವು ಮಹಿಳಾ ಆಯೋಜಕರಾಗಿ ನಿಜ ಆಗಿದ್ರೆ ದಯವಿಟ್ಟು ನೀವು ನ್ಯಾಯ ಕೊಡಿಸ್ಬೇಕು. ಈ ಸ್ಟೇಷನ್ ಅಲ್ಲಿ ಪ್ರತಿಯೊಬ್ಬರು ಸಸ್ಪೆಂಡ್ ಮಾಡಿಸ್ಬೇಕು. ನಂಗೆ ನ್ಯಾಯ ಕೊಡಿಸ್ಬೇಕು ತಾಯಿ. ಯಾವ ನನ್ನ ಪೊಲೀಸ್ ಅಧಿಕಾರಿ ಮಗಳು ಓಡೋಗಿದ್ದಿದ್ರೆ ಸುಮ್ನೆ ಇರ್ತಿದ್ರ? ಯಾಕೆ ನಮ್ಮ ಮಕ್ಕಳಲ್ವಾ? ಬಡವ್ರ ಮಕ್ಕಳಲ್ವಾ? ನಾವು ಮನುಷ್ಯರಲ್ವಾ ನಿಮ್ ಕಣ್ಣಿಗೆ? ನೋಡಿ ಎಷ್ಟು ದೌರ್ಜನ್ಯವಾಗಿ ಪೊಲೀಸರು ಎಷ್ಟು ಮೊಕ ನೋಡಿ ಮಣೆ ಹಾಕ್ತಾರೆ. ಮೇಡಮ್, ನಿಮ್ಮ ಹತ್ರ 6 ತಿಂಗಳಿಂದ ಬರ್ತಿದೀವಿ, ನೀವು ಏನು ದಬ್ಬಾಕದಷ್ಟರಲ್ಲೇ ಇದೆ. ಸ್ಟೇಷನ್ಗೆ ಹೋಗಿ ಅಂತೀರಲ್ಲ, ಸ್ಟೇಷನ್ ಅಲ್ಲಿ ಎಲ್ಲಿ ನ್ಯಾಯ ಇದೆ? ಮೊಕ ನೋಡಿ ಆಕ್ಷನ್ ತಗೋತಾರೆ. ಇದಕ್ಕೇನ ಸ್ಟೇಷನ್ಗಳು? ಶಿವಸ್ವಾಮಿ ಪೊಲೀಸ್ನವ್ರು ಇಷ್ಟು ರೂಢಾಗಿ ಬಿಹೇವ್ ಮಾಡಿದ್ರು, ಮತ್ತೆ ಇನ್ನೊಬ್ರ ಹೆಸರು ನನಗೆ ಗೊತ್ತಿಲ್ಲ. ಇನ್ನೇನಕ್ ಮೇಡಮ್ ನಾವು ಸ್ಟೇಷನ್ಗೆ ಬರ್ಬೇಕು? ಏನ್ ಮಾಡ್ಬೇಕು ನಾವ್ ಹೇಳಿ? ಮಗಳು ಹೋದ್ಲು ಅಂತ ಬಿಟ್ಬಿಡ್ಬೇಕಾ? ಅತ್ತೆ ಮನವ್ರು ನರಕ ತೋರ್ಸಿದ್ರು, ಅನುಭವಿಸ್ಕೊಂಡು ಸತ್ತೋಗ್ಬೇಕಾ ನಾವು? ಇನ್ನೇನಕ್ ನೀವ್ ಇದೀರಾ ನಮ್ಗೆ ಅರ್ಥ ಆಗ್ತಿಲ್ಲ. ಸುಜಿತ್ ಅವರೇ, ಮಹಿಳಾ ಆಯೋಗದ ಅಧ್ಯಕ್ಷರ ಪಿ ಅವರೇ, ಸುಜಿತ್ ಅವರೇ, ಇವಾಗ್ಲಾದ್ರೂ ಕಣ್ಣು ತೆಗೀರಿ. ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿ. ಇಂಥ ಸ್ಟೇಷನ್ಗಳನ್ನ ಬೂಟಲ್ಲಿ ಹೊಡೀರಿ.